ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಅಪೂರ್ವ. ಇವತ್ತು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ವೀಟು ನಾನು ನೆನೆಸ್ಕೊಂಡ್ರೆ ನನಗೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ. ಯಾಕಂದರೆ ನಾನು ನನ್ನ ತಮ್ಮ ತುಂಬ ಬೇಜಾರಲ್ಲಿದ್ದಾಗ ನನಗೆ ಕೇಳಿಬಿಟ್ಟು ಅಮ್ಮನ ಹತ್ರ ಕೇಳಿ ಮಾಡಿಸ್ಕೊಳ್ತಿದ್ದಂಥ ಸ್ವೀಟು. ತುಂಬ ರುಚಿಯಾಗಿರುತ್ತೆ, ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಅಮ್ಮ ಪಟ್ ಅಂತ ರೆಡಿ ಮಾಡಿಕೊಡೋರು. ಇವತ್ತು ನಾನು ಆ ಸ್ವೀಟ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋಂತಹ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಸ್ವೀಟ್ ಮಾಡ್ತೀನಿ ಅಂತ ನೀವು ನೋಡಿ. ಸ್ವೀಟ್ಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇದು ಒಂದು ಬೌಲಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ರಾ ಮಿಲ್ಕ್ ತೊಗೊಂಡಿದ್ದೀನಿ, ಕಾಯಿ ತುರಿ, ಹಾಗೆ 1 ಕಪ್ ಸಕ್ಕರೆ, ಹಾಗೆ ತುಪ್ಪ. ಈಗ ಫಸ್ಟ್ ನಾನು ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಷ್ಟು ಐಟಮ್ಸು ಬೇಕಾಗುತ್ತೆ. ಫಸ್ಟ್ ನಾನೊಂದು ಬೌಲ್ ತೊಗೊಂಡೆ. ಆ ಬೌಲ್ಗೆ ಕಪ್ಪಲ್ಲಿರೋಂತಹ ಗೋಧಿ ಹಿಟ್ಟನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪನೇ ರಾ ಮಿಲ್ಕ್ನ, ನೀರು ಮಾತ್ರ ಯೂಸ್ ಮಾಡಬಾರ್ದು, ರಾ ಮಿಲ್ಕ್ನಲ್ಲೇ ಎಲ್ಲನೂ ನಾದ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ನಾದ್ಕೋಬೇಕು. ಯಾಕಂದರೆ ಒಂದೇ ಸತಿ ಹಾಕಿಬಿಟ್ರೆ ತೆಳ್ಳುವಾಗ್ಬಿಡುತ್ತೆ ತುಂಬ. ನೀವು ಚಪಾತಿ ಕನ್ಸಿಸ್ಟೆನ್ಸಲ್ಲೇ ನಾದ್ಕೊಳ್ಬೇಕು. ಹಾಗಾಗಿ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ ನೋಡಿ. ನೋಡಿದ್ರಲ್ಲ, ಈ ಥರ ನಾದ್ಕೊಂಡಾದ್ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ಹಾಗೆ ಈಗ ತುಪ್ಪನ ಮೇಲ್ಗಡೆ ಸವರ್ಕೋಬೇಕು, ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ತುಪ್ಪ ಹಾಕ್ಕೊಂಡು ಹೆಂಗೆ ನೀವು ಚಪಾತಿಗೆ ಲಾಸ್ಟಲ್ಲಿ ಎಣ್ಣೆ ಹಾಕಿ ನಾದ್ಕೊಳ್ತೀರೋ ಆ ಥರ ತುಪ್ಪ ಹಾಕಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೋಬೇಕು, ಯಾಕಂದರೆ ಒಡ್ಕ ಆಗ್ಬಿಡುತ್ತೆ. ನಾವು ಸಕ್ಕರೆ ಮತ್ತೆ ಎಲ್ಲ ಹಾಕ್ತೀವಲ್ಲ ಉಜ್ಬೇಕಾದ್ರೆ. ಹಾಗಾಗಿ ಎಲ್ಲ ನಾದ್ಕೊಂಡ್ಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಮೇಲೆ ಒಂದು 5 ಮಿನಿಟ್ಸ್ ಇಟ್ಟು ಆದಮೇಲೆ ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು. ಹೆಂಗೆ ನಾರ್ಮಲ್ ಚಪಾತಿಗೆ ಹೆಂಗೆ ಮಾಡ್ಕೊಳ್ತೀರೋ ಆ ಥರ. ಈಗ ಫಸ್ಟು ಚಪಾತಿ ನಾದ್ಕೊಳ್ಳೋ ಥರ ನಾದ್ಕೋಬೇಕು. ನಾನು ಯಾವ ಥರ ಫಾಲೋ ಮಾಡ್ತೀನಿ ಆ ಥರ ಮಾಡಿ. ನಾದ್ಕೊಂಡ್ಮೇಲೆ ತುಪ್ಪ ನೀಟಾಗಿ ಹಚ್ಬಿಟ್ಟು ಅದಾದಮೇಲೆ ಸಕ್ಕರೆ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಲಿಮಿಟಾಗಿ ಬೇಕು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ. ಅದಾದ ನಂತರ ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ಮರ್ಚ್ಕೋಬೇಕು. ಈಗ ನಾನು ಹೆಂಗೆ ಮರ್ಚ್ಕೊಳ್ತಿದ್ದೀನೋ ಆ ಥರ. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ಈ ಥರ. ಅದಾದ ನಂತರ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಬಿಸಿ ಇದ್ದಾಗಲೇ ಕಾಯಿ ತುರಿನ ಅದ್ರ ಮೇಲೆ ಹಾಕೋಬೇಕು. ಫೈನಲ್ ಆಗಿ
ಸ್ವೀಟ್ ರೆಡಿಯಾಗಿದೆ. ಹೇಗಿದೆ ಅಂತ ನಮ್ಮ ಆಂಟಿಗೆ ಕೊಟ್ಬಿಟ್ಟು ಕೇಳೋಣ ಬನ್ನಿ. ಆಂಟಿ, ಸ್ವೀಟ್ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳಿ ನೋಡೋಣ. ಕರೆಕ್ಟಾಗಿ ಹಾನೆಸ್ಟಾಗಿ ಹೇಳು. ತುಂಬ ಚೆನ್ನಾಗಿದೆ. ಪಕ್ಕ ಕರೆಕ್ಟಾಗಿ ಹೇಳು. ಇದನ್ನ ನಮ್ಮಮ್ಮ ಮಾಡಿಕೊಡೋದು. ಚೆನ್ನಾಯ್ತಾ? ಫೈನಲ್ ಆಗಿ ಸ್ವೀಟು ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.